ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಬ್ರೆಡ್ ಹಲ್ವಾ. ಇದನ್ನು ಮಾಡೋಕ್ಕೆ ಐದು ಇಂಗ್ರೀಡಿಯೆಂಟ್ಸ್ ಸಾಕು ನೋಡ್ರಿ. ಮೊದಲಿಗೆ ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ರಿ. ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ, 1 ಸ್ಪೂನು. ಈಗ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಹುರ್ಕೋರಿ. ಹಿಂಗೆ ನಿಮಗೆ ಇಷ್ಟ ಆಗುವಂತಹ ಯಾವುದೇ ತರಹದ ಡ್ರೈ ಫ್ರೂಟ್ಸನ್ನ ನೀವು ಹಾಕ್ಕೊಂಡು ಹುರ್ಕೋಬಹುದ್ರಿ. ಈಗ ಅದೇ ಪಾತ್ರೆ ಒಳಗೆ ಹಾಲು ಹಾಕ್ಕೊಳ್ರಿ, 1 ಕಪ್ ಹಾಕ್ಕೊಂಡು ಇದು ಸ್ವಲ್ಪ ಕುದಿ ಬರೋವರೆಗೂ ಕೈ ಆಡಿಸ್ತೀರಿ. ಮನೆ ಒಳಗೆ 4 ಬ್ರೆಡ್ ಇದ್ದರೂ ಸಾಕ್ರಿ, ಈ ರೆಸಿಪಿ ಆರಾಮಾಗಿ ಮಾಡ್ಕೋಬೋದು ನೋಡ್ರಿ. ಈಗ ಸ್ವಲ್ಪ ಕುದಿ ಹತ್ತಾಯ್ತಲ್ರಿ. ಇಷ್ಟು ಕುದಿ ಹತ್ತಿದ ತಕ್ಷಣ ಇದಕ್ಕೆ 1 ಸಣ್ಣ ಕಪ್ಪಿಂದ ಸಕ್ಕರೆ ಸೇರಿಸ್ಕೊಳ್ರಿ. ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆ ಸೇರಿಸ್ಕೊರಿ. ಹೆಚ್ಚಬೇಕು ಅಂದವರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ರಿ, ಇಲ್ಲ ಸ್ವೀಟ್ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಸಕ್ಕರೆ ಪ್ರಮಾಣನ ಕಡಿಮೆ ಮಾಡಿರಿ. ಈಗ ಹಾಕಿರೋ ಸಕ್ಕರೆ ಎಲ್ಲ ಕರಗುತನ ಹಿಂಗೆ ಕೈ ಆಡಿಸ್ಕೊಂತಿರ್ಬೇಕು ನೋಡ್ರಿ. ನಿಮಗೆ ನಾವು ತೋರ್ಸಾತಿರೋ ಅಡುಗೆಗಳು ಇಷ್ಟ ಆಗಿದ್ರೆ ಚಾನಲ್ನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಿಮಗೆ ಯಾವ ತರಹದ ಅಡುಗೆಗಳು ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಅದನ್ನು ಮಾಡಿ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ರೀ. ನೋಡಿರಿ, ಈಗ ಹಾಲು ಮತ್ತು ಸಕ್ಕರೆ ಎರಡೂ ಕೂಡೈತ್ರಿ. ಈಗ ಸ್ವಲ್ಪ ಕುದಿ ಹಿಂಗೆ ಸಣ್ಣ ಹತ್ತಿದ ಮೇಲೆ ಇದಕ್ಕೆ ಆಗಲೇ ತೋರಿಸಿದ್ವಲ್ರಿ ಬ್ರೆಡ್, ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡಿವಿ ನೋಡ್ರಿ. ಅದನ್ನು 1 ಕಪ್ ಸೇರ್ಸಾತೀವ್ರಿ. ಈಗ ಹಿಂಗೆ ಸೇರಿಸಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ತಳ ಹಿಡಿಲಾರ್ದಂಗೆ ಕೈ ಆಡ್ಸ್ಕೊಂತ ಇರ್ಬೇಕ್ರಿ. ಮನೆಗೆ ಯಾರಾದರೂ ಗೆಸ್ಟ್ ದಿಢೀರಂತ ಬಂದ್ರಂದ್ರೆ ಮನೆ ಒಳಗೆ 4 ಬ್ರೆಡ್ ಇದ್ರೂ ಸಾಕು ನೋಡ್ರಿ. ಹಿಂಗೆ ಒಂದು ಹಲ್ವಾ ಮಾಡಿ ಕೊಡ್ಬೋದು ನೋಡ್ರಿ. ಇದು ಸ್ವಲ್ಪ ಗಟ್ಟಿ ಆಗಬೇಕ್ರಿ, ಅಲ್ಲಿ ತನಕ ಹಿಂಗೆ ಕೈ ಆಡ್ಸ್ಕೊಂತಿರ್ಬೇಕು ನೋಡ್ರಿ. ಹಾಲು ಮತ್ತು ಬ್ರೆಡ್ಡಿನ ಪುಡಿ ನೀಟಾಗಿ ಮಿಕ್ಸ್ ಆಗಿ ಒಂದು ಕುದಿ ಬರಬೇಕು ನೋಡ್ರಿ. ಗಟ್ಟಿ ಆಗಬೇಕ್ರಿ ಇದು, ಅಲ್ಲಿ ತನಕ ಹಿಂಗೆ ಕೈ ಆಡ್ಸ್ಕೊಂತಿರ್ಬೇಕು ನೋಡ್ರಿ. ಈಗ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊಳತ್ತೀನಿ ರೀ. ನಿಮಗೆ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು, ಬ್ಯಾಡ್ ಅಂದ್ರೆ ಬಿಡ್ಬೋದು ರೀ, ಆಪ್ಷನಲ್. ಈಗ ಸ್ವಲ್ಪ ಫುಡ್ ಕಲರ್ ಹಾಕಿದ್ವಲ್ರಿ, ಅದು ನೀಟಾಗಿ ಮಿಕ್ಸ್ ಆಗೋ ಹಂಗೆ ಕೈ ಆಡಿಸ್ಕೋಬೇಕು ನೋಡ್ರಿ. ಹಿಂಗೆ ಕಲರೆಲ್ಲ ಮಿಕ್ಸ್ ಆದಮೇಲೆ ಕುದಿ ಬರೋವರೆಗೂ ಕಾಯ್ಬೇಕ್ರಿ. ನೋಡ್ರಿ ಹೆಂಗೆ ಕುದಿ ಬರೈತೆ ಅಂತಂದು ಇಷ್ಟು ಕುದಿ ಬರ್ಬೇಕ್ರಿ. ಹಿಂಗೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಹಿಂಗೆ ಕೈ ಆಡಿಸ್ತಿರ್ಬೇಕು ನೋಡ್ರಿ. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ರಿ. ಹಿಂಗೆ ತುಪ್ಪ ಸೇರಿಸೋದ್ರಿಂದ ಹಲ್ವಾದ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ನೋಡ್ರಿ. ಈಗ ಹಾಕಿರೋ ತುಪ್ಪ ಅದ್ರ ಜೊತೆ ಹೊಂದ್ಕೊಳ್ಳೋ ಹಂಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಎಲ್ಲಿಯೂ ತಳ ಹಿಡಿಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ, ಕೈ ಆಡಿಸ್ಕೊತ ಇರಬೇಕು. ಹಿಂಗೆ ಹಲ್ವಾ ರೆಡಿ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಹಾಕಿರೋ ತುಪ್ಪ ಎಲ್ಲ ಸೈಡಿಗೆ ಬಿಟ್ಕೊಳ್ಳೋದು ನೋಡ್ರಿ. ಇಷ್ಟಾದ್ರೆ ಹಲ್ವಾ ರೆಡಿ ಆಗೈತಿ ಅಂದಂಗೆ. ಹಿಂಗೆ ಕುದಿ ಬಂತಲ್ರಿ, ನೋಡ್ರಿ ಈಗ ಗಟ್ಟಿ ಪ್ರಮಾಣಕ್ಕೆ ಬಂದೈತಿ ಹಲ್ವಾ. ಈಗ ಇದು ರೆಡಿ ಆಗೈತ್ರಿ. ಇದಕ್ಕೆ ಆಗಲೇ ಹುರಿದಿಟ್ಕೊಂಡಿದ್ವಲ್ರಿ ಡ್ರೈ ಫ್ರೂಟ್ಸ್, ಅದನ್ನು ಸೇರಿಸ್ಕೊಳ್ರಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಸೇರಿಸ್ಕೋಬೋದು ರೀ. ಹಿಂಗೆ ಸೇರಿಸ್ಕೊಂಡ್ಮೇಲೆ ಮತ್ತೊಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇಷ್ಟಾದ್ರೆ ರೆಡಿ ಆಯ್ತು ನೋಡ್ರಿ ಬ್ರೆಡ್ ಹಲ್ವಾ. ಎಷ್ಟು ಕಡಿಮೆ ಟೈಮ್ ಒಳಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ರೆಡಿ ಆಯ್ತಲ್ರಿ ಹಲ್ವಾ. ಇದನ್ನೊಂದ್ಸಲ ಮನೆ ಒಳಗೆ ಮಾಡಿ ನೋಡ್ರಿ, ಮತ್ತು ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹಿಂಗೆ ಹಲ್ವಾ ಈ ಹದಕ್ಕೆ ಬಂತಂದ್ರೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ರಿ. ಈಗ ಮತ್ತೊಂದು ಸಲ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ಹಂಗೆ ಮಿಕ್ಸ್ ಮಾಡಿಕೊಳ್ರಿ. ಮತ್ತು ನಮ್ಮ ಚಾನೆಲ್ನ ಯಾರ್ಯಾರು ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ರೀ. ಹಿಂಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿರಿ. ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿರಿ. ಮನೆ ಒಳಗಿದ್ದಾಗ ಅಕಸ್ಮಾತ್ ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದ್ರೆ ಹಿಂಗೆ ಫಟಾಫಟ್ ಅಂತ 4 ಬ್ರೆಡ್ ಒಳಗೆ ಈ ಹಲ್ವಾ ಮಾಡ್ಕೋಬೋದು ನೋಡ್ರಿ. ಈಗ ರೆಡಿ ಆಯ್ತು ನೋಡ್ರಿ ಬ್ರೆಡ್ ಹಲ್ವಾ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ನಿಮ್ಮಿಷ್ಟದ ಯಾವುದೇ ಡ್ರೈ ಫ್ರೂಟ್ಸ್ನಿಂದ ನೀಟಾಗಿ ಇದನ್ನು ಡೆಕೋರೇಷನ್ ಮಾಡಿಕೊಂಡ್ರೆ ರೆಡಿ ಆಯ್ತು ನೋಡ್ರಿ ಬ್ರೆಡ್ ಹಲ್ವಾ.